ಮಕ್ಕಳ ಹರಿದೆ ಕೈಗಳು ಮಕ್ಕಳ ಸುಮ್ಮನೆ ಹರಿಯಿಲ್ಲ. ಪ್ರತಿಯೊಬ್ಬರ ಆಶೆ ಅದ ಮಕ್ಕಳ ರೂಪ ಬದಲಾವಣೆ ಆಗಬೇಕು ಅಂತ ಆಶೆ ಅದ. ಮುಂದೆ ಹೊರಗಡೆ ಹೋಗ್ತಾನೆ. ಅಲ್ಲಿ ಏನು ಮಾಡ್ತಾನೆ? ಕಲಿಯುವುದು ಬಿಟ್ಟ ಬೇರೆ ಕಲಿತ ಹೋದ ಊರಿನಲ್ಲಿ ಉಳಿದ ವಿಚಾರಗ ದೊಡ್ಡ ತಂದೆ ತಾಯಿಗೆ ಬರಿದು ಹಾಕ್ಯಾನ ಪ್ರೀತಿಲೆ ಪತ್ತರಲ್ಲಿ 50,000 ಕಳಿಸಿರಿ ಅಂತ ತೀರ್ಮಾನ ಮಗ ಕಲಿತುಂಗ ಸುಖದೀರಲಿ ಎಂದು ಬೇಡ್ಯಾರ ದೇವರಲ್ಲಿ ಹರಕೆ ಹೊತ್ತಾರ ಶಿವನಲ್ಲಿ. ಆಸ್ತಿ ಬೆಳೆಸಬೇಕಾದ್ರೆ ತಂದೆ ಎಷ್ಟು ಕಷ್ಟಪಡ್ತಾನೆ, ತಾಯಿ ಊರು ಊಟ ಕೊಡ್ತಾಳೆ, ಈ ಶರೀರ ಬೆಳೆಸ್ಯಾರ, ನಾನು ಕಲಿತು ಉಪಕಾರ ಮಾಡಬೇಕಂತಕ್ಕಂಥ ಭಾವ ಮಗನಿಗೆ ಬಂದಿಲ್ಲ. ಎಷ್ಟು ಕೆಟ್ಟಾಗಬಾರ್ದು ತಾಯಿ ತಂದೆಗೆ ನಿಷೇಧ ಹೋಗಿದ್ದಾರೆ. ಮತ್ತೇನು ಅಭಿಕಾರಿ ಮಗನಿಗೆ ಶಿಕಾರಿ ಅಂತ ಜೋಡಿ ಆಗ್ತಾರೆ. ಕಣ್ಣೀರ ಸುರಿಸಾರು ಇವರು ಗೋಯಾರಿಗಳ ತಾರು. ಯಾವ ಜಾತಿಗೆ ಗೊತ್ತಿಲ್ಲ, ನಮ್ಮ ತಾಯಿ ತಂದೆ ಏನಂತ ಭಾವನೆ ಇಲ್ಲ. ಅಲ್ಲಿ ಗುರುಗಳ ಎರಡನೇ ತಪ್ಪು ಹುಡುಗಿರ
ಮುಂದಿನ ಜನ್ಮಕ ಮಕ್ಕಳು ಇರದಂಗ ಹುಟ್ಟಿಸಿ ಅಳತಾರು ಬೋರಾಡಿ ಕಣ್ಣೀರ ಹಾಕತಾರು ಮುಪ್ಪಿನ ಕಾಲಕ ಜೋಪಾನ ಮಾಡಾಕ ಮಕ್ಕಳು ಬೇಕಾದ ಹರಕೆಯ ಹೊತ್ತು ಹರಿದರ ಮಗನ ಏನೋ ಆಯ್ತು ಏನೋ ಆಯ್ತು ಶಾಂತಿ ಮಗ ಯಾರಿಗೂ ಬರೋದಿಲ್ಲ. ಮಗ ಮಗಳು ಏನಾದರೂ ತಪ್ಪು ಮಾಡಿದ್ರೆ ಎಂಥ ಸಹಜ ಶಕ್ತಿ ನೋಡಿ ನಂದಾನ ಮಗ ಹುಡುಗಿಲ್ಲ. ಹಾಗೆ ನನ್ನ ಮಗ ತಂದಾನ ಏನೋ ದೈವಶಾತ ನನಗೆ ಖರ್ಚಾಗಿಲ್ಲ ದೇವರು ಕುಡಿಸ್ಕೊಟ್ಟಾನ ಇರಲಿ ಅಂತ ಮೊಮ್ಮಕ್ಕಳ ಆಸೆ ಪಡ್ತಾನೆ. ಮಗನ ಮನೆಗೆ ಆಸೆ ಪಟ್ಟಿಲ್ಲ ಅಕಸ್ಮಾತ್ ಆದರೂ ಮೊಮ್ಮಗ ಹುಟ್ಟಿ ಅಂತಕ್ಕಂಥ ಆಸೆ ಸಿಗಿರೋದ ತಾಯಿಯಲ್ಲಿ ಆದರೂ ಕೂಡ ಮುಂದೇನಾಗ್ತದೆ. ನಮ್ಮಂತ ಕಷ್ಟ ಯಾರಿಗೂ ಬರಬಾರದೆಂದು ನುಡಿಯುತ್ತಾರೆ. ನೆರಳುತ್ತ ಎದ್ದು ಊರಾಗ ಭಿಕ್ಷ ಬೇಡ ನಡಿಯಾಕ ಹುಷಿರಿಲ್ಲ ಕೈಯಾಗ ಹೋಲಿಲ್ಲ ಹ್ಯಾಂಗ ಹೋಗತಾರ ಮಣಿ ಮಣಿ ತಿರುಗಿ ರೊಟ್ಟಿ ನೀರೆಂದು ಭಿಕ್ಷ ಬೇಡುತ್ತಾರೆ. ಸ್ವರಗಿ ಸಂಗಾದ ಇವರ ಹಡೆದ ತಪ್ಪಿಗೆ ದುಡಿದು ಆಗಿರಲು ಅದು ಹೇಳುತ್ತಾರು ಕರುಣೆ ಇಲ್ಲದ ಕಠೋರ ಇಬ್ಬರು ಬಂದಾರೆ ಇವರು ನೋಡ್ತಾರೆ ಬೈಬೇಕಾದ್ರೆ ಬೈಯ ಶಕ್ತಿ ಇಲ್ಲ ಬಡಿಬೇಕಾದ್ರೆ ಬಡಿಗೆ ಶಕ್ತಿ ಇಲ್ಲ. ಮಗ ಮಾಡಿದ್ದೆ ಸರಿ ಅಂತ ಒಪ್ಕೋತಾರೆ ಆದರೂ ದುಡಿಯಕ್ಕೆ ತಯಾರಿಲ್ಲ ದುಡಿಯಿಲ್ಲ ಹೆಂಡತಿ ದುಡಿಯಕ್ಕೆ ತಯಾರಿಲ್ಲ ಬಂದಿರ್ತಕ್ಕಂಥ ಮಗ ದುಡಿತೇ ಇಲ್ಲ. ತಾಯಿ ತಂದೆಗೆ ಹೇಳ್ತಾರ ನೀನೇ ದುಡ್ಡು ಹಾಕಿದ ಮಗ ನಿನಗೇನು ಬೇಡ ಆಗ್ಯದ ನಿನಗೇನು ರೋಗ ಬಂದದ ಹಣದಿರಿ ನಿಮಗೆ ಹಣಿ ಅಂತ ಹೇಳಿದೇನು ನೀನೇ ದುಡ್ಡು ಹಾಕಿರ್ತಕ್ಕಂಥ ದುಷ್ಟರಾಗಿರ್ತಕ್ಕಂಥ ಸತಿಪತಿಯವರು ತಾಯಿ ತಂದೆಗೆ ಹೇಳಿದಾಗ ಊರಾಗ ದುಡ್ಡು ಇಲ್ಲಗೆ ಎಂತ ಚೆನ್ನಾಗಿರ್ತಕ್ಕಂಥ ಶರೀರ ಹುಷಾರಾಗ್ಯದ ಮೈಯಾಗ ಬಟ್ಟೆ ಹತ್ತಾವ ಮಗ ತಂದು ಕೊಡೋದಿಲ್ಲ ತಾಯಿ ಮಗ ತಿಳಿಸುವಂತ ಮಗ ಇಲ್ಲ. ಹೆಣ್ಣು ಮಕ್ಕಳ ಮಾತು ಕೇಳಿ ಮಗ ದುಡ್ಡು ಹಾಕ್ರಿ ಅಂತ ಅವ್ರಿಗೆ ತಿರುಗಿ ಮಾತಾಡ್ತಾರ. ಮಗನ ಕುಂದಿಸಿ ಸ್ವಚ್ಛಿಯು ಹೇಳತಾಳ ಉಪದೇಶದ ಮಾತು ನಿಮ್ಮವ್ವ ನಿಮ್ಮಪ್ಪ ತೀರುತ್ತಿದ್ದರ ಮರ್ಯಾದೆ ಕಾಣುತ್ತದೆ ದೀಕ್ಷಾ ಬೇಡಿ ತಂದ ಅನ್ನದಾಗ ವಿಷ ಶಿವ
ನಾವು ಹಿಂದೆ ಕುಂತ ನಿಮ್ಮ ಅಪ್ಪ ನಿಮ್ಮವ್ವ ನಮ್ಮ ಮನೆಯಲ್ಲಿ ತೆಗಿತಾರ. ಆ ಹುಡುಗ ನೋಡಿ ನಮ್ಮ ಅಪ್ಪ ಅಂತ ಹೇಳಕ್ ಆಗೋದಿಲ್ಲ, ನಮ್ಮ ಮಾವ ಅಂತ ನನಗೆ ಹೇಳಕ್ ಆಗೋದಿಲ್ಲ. ಏನ್ ಮಾಡೋದು ಹೆಂಗ್ ಕೇಳ್ಕೊಳ ಇನ್ನು ದಾಟಾಗ ಅಲ್ದಾಗ ವಿಷಯ ಕೊಟ್ಟರು ತಾಯಿ ತಂದೆ ಮಗ ಕೊಟ್ಟಿರ್ತಕ್ಕಂಥ ಪ್ರಸಾದ ಅಂದ್ರೆ ಗಬ್ಬಗಪ್ಪ ಹಸಿದ ಹೊಟ್ಟೆ ಎಂದು ಉಂಟಾರು ಯಾರಿಗೆ ಗೊತ್ತದ? ತಿಂದು ಗಬ್ಬಗಪ್ಪ ತಿಂದು ಅಲ್ಲೇ ಹಾಸಿಗೆ ಮೇಲೆ ಶಿವಶಾಂತ ಪ್ರಾಣ ಬಿಟ್ಟು ದುಡ್ಡು ಕೊಟ್ಟರ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣೋ ಹರಿದ ತಾಯಿಯ ಕಳ್ಕೊಂಡ ಬಳಿಕ ಮತ್ತೆ ಸಿಗುವರೇನೋ ಕಂಚ ಮರಳಿ ಬರುವರೇನೋ ತಮ್ಮ ಮರಳಿ ಬರುವರೇನೋ. ಮುಂದೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಎಲ್ಲ ಇರ್ಬೋದು, ಕಡಿಮೆ ಎಲ್ಲ ಕೊಡಬೇಕಿಲ್ಲ. ಈ ಬಾರಿಗೆ ಕೊಡಬೇಕು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಗಾದೆ ಮಾತು ವೇದ ಮಾತು ಸುಳ್ಳಾಗಬಹುದು, ಗಾದೆ ಸುಳ್ಳಾಗಂಗಿಲ್ಲ. ಗಾದೆಯನ್ನು ಅನುಭವ ಮಾಡು. ದೇವರಂತ ತಂದೆ ತಾಯಿಯ ಶಾಪ ಹತ್ತಿ ಪಾಪ ಹೆಚ್ಚಿದು ಪುಣ್ಯ ಮುಗಿದು ಮುಂದೆ ಏನು ಮಾತು. ಮಗ ಸಸಿಗೆ ಕುಂತ ರೋಗ ಹತ್ತಿ ಮನಸ್ಸು ಸುವರ್ಣಕ್ಕೆ ಮನೆಗೆ ಶುಚಿಗೆ ಜನರ ಕೂಡಿಯವರನ್ನು ಮನವಿಗೆ ಅಚ್ಚಾರು. ತಂದೆ ತಾಯಿಯ ಕೊಂದ ಬಾಗಿಲು ಜೀವ ಮುಗಿದಾರು. ಇವನಂತ ಪಾಪಿ ಮಗನು ಹುಟ್ಟಬಾರದು ಎಂದು ನುಡಿದಾರು. ಹೂವಿನ ಹಳ್ಳಿ ಗುಡಿ